ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ದಶಕಗಳಿಂದ ಕಟ್ಟಿದ್ದ ಸಾಮ್ರಾಜ್ಯ ಒಡೆದಿದೆ. ದೀದಿಯ ಭದ್ರಕೋಟೆಯನ್ನು ಬಿಜೆಪಿ ಛಿದ್ರಗೊಳಿಸಿದ್ದು ಟಿಎಂಸಿ ನೆಲೆ ಕಳೆದುಕೊಳ್ಳುವಂತೆ ಮಾಡಿದೆ. ಬಿಜೆಪಿ 207 ಸ್ಥಾನಗಳಲ್ಲಿ ಗೆದ್ದಿದ್ದು ಟಿಎಂಸಿ ಕೇವಲ 8 ಸ್ಥಾನಗಳನ್ನು ಪಡೆದಿದೆ. ಅದರಲ್ಲೂ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಸುರಕ್ಷಿತ ಕ್ಷೇತ್ರವೆಂದು ಭಾವಿಸಿದ್ದ ಭವಾನಿಪುರದಲ್ಲೂ ಸೋತಿದ್ದಾರೆ. ಈ ಸೋಲಿಗೆ ಪ್ರಮುಖ 6 ಕಾರಣಗಳಿವೆ. ಮೊದಲನೆಯದಾಗಿ ಆಡಳಿತ ವಿರೋಧಿ ಅಲೆ ಪ್ರಮುಖವಾಗಿದೆ. ಪಶ್ಚಿಮ ಬಂಗಾಳದಲ್ಲಿನ ಟಿಎಂಸಿ ಸರ್ಕಾರ ತೀವ್ರ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸಿದಾಗ ಸುರಕ್ಷಿತ ಸ್ಥಾನಗಳೂ ಸಹ ಸುರಕ್ಷಿತವಾಗಿರುವುದಿಲ್ಲ. 2021ರಲ್ಲಿ ಸುರಕ್ಷಿತ ಸ್ಥಾನ ಅಂದುಕೊಂಡು ಭವಾನಿಪುರಕ್ಕೆ ಬಂದು ಮಮತಾ ಬ್ಯಾನರ್ಜಿ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಮುಖ್ಯಮಂತ್ರಿಯಾಗಿದ್ದರು. ಆದರೆ ಈಗ ಅಲ್ಲಿಯೂ ಸೋತಿದ್ದಾರೆ. ಇನ್ನು ಅವರಿಗೆ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಮರೆಯಲಾರದ ಪೆಟ್ಟು ನೀಡಿದ್ದಾರೆ. 5 ವರ್ಷಗಳ ಹಿಂದೆ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ನಂದಿ ಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಕಹಿ ಸೋಲಿನ ರುಚಿ ನೀಡಿದ್ದರು. 2026 ಮತ್ತೆ ಅದೇ ವ್ಯಕ್ತಿ ದೀದಿಯನ್ನು ಸೋಲಿಸಿದ್ದಾರೆ. ಮತ ಹಂಚಿಕೆ ಕುಸಿತ ಮತ್ತು ಸರಿಯಾದ ಸಂಘಟನೆ ಮಾಡದಿರುವುದು ಮಮತಾ ಸೋಲಿಗೆ ಪ್ರಮುಖ ಕಾರಣವಾಗಿದೆ. 2021ರಲ್ಲಿ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವರ ಮತ ಹಂಚಿಕೆಯು 72%ರಷ್ಟಿತ್ತು. ಆದರೆ ಅದು 2026ರಲ್ಲಿ 42%ಕ್ಕೆ ಗಮನಾರ್ಹವಾಗಿ ಕುಸಿದಿದೆ. ಇನ್ನು 4ನೆಯದಾಗಿ ಬಿಜೆಪಿ ಈ ಚುನಾವಣೆಯನ್ನು ಟಿಎಂಸಿ ಭಯದ ವಿರುದ್ಧದ ಚುನಾವಣೆ ಎಂದು ಬಿಂಬಿಸಿತು. ಆ ಸಂದೇಶ ಕೂಡ ಕೆಲಸ ಮಾಡಿದೆ ಎಂದು ತೋರಿಸುತ್ತದೆ. ಬಿಜೆಪಿ ಮಮತಾ ಬ್ಯಾನರ್ಜಿ ವಿರುದ್ಧ ವೈಯಕ್ತಿಕ ದಾಳಿಯಲ್ಲಿ ತೊಡಗಲಿಲ್ಲ. ಅವರು ಪರ್ಯಾಯ ರೀತಿಯಲ್ಲಿ ಪ್ರಚಾರ ಮಾಡಿದರು. ಬಂಗಾಳಕ್ಕಾಗಿ ತಮ್ಮ ಪ್ಲಾನ್ಗಳನ್ನು ಹೇಳಿಕೊಂಡರು. ನಕಲಿ ಮತದಾರರನ್ನು ತೆಗೆದುಹಾಕಲು ಪಶ್ಚಿಮ ಬಂಗಾಳದಾದ್ಯಂತ ನಡೆಸಲಾದ ಎಸ್ಐಆರ್ ಕೂಡ ಟಿಎಂಸಿಗೆ ತೀವ್ರವಾದ ಪೆಟ್ಟು ನೀಡಿದೆ. ಇದರಲ್ಲಿ ಸುಮಾರು 2 ಲಕ್ಷ ಮತದಾರರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಟಿಎಂಸಿಗೆ ಮತ್ತೊಂದು ಹೊಡೆತ ನೀಡಿದ್ದು ಆರ್ಜಿಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವಾಗಿದೆ. ತೃಣಮೂಲ ಕಾಂಗ್ರೆಸ್ ವಿರುದ್ಧ ಸಂತ್ರಸ್ತೆ ತಾಯಿ ರತ್ನಾ ದೇಬ್ನಾಥ್ ಅವರನ್ನು ಬಿಜೆಪಿ ಕಣಕ್ಕಿಳಿಸಿತು. ಇದು ಕೋಲ್ಕತ್ತಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಭೀಕರ ಅಪರಾಧದತ್ತ ಮತ್ತೆ ಗಮನ ಸೆಳೆಯಿತು. ವೈದ್ಯರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೋಲ್ಕತ್ತಾದಲ್ಲಿ ಮುಷ್ಕರ ನಡೆಸುವವರೆಗೂ ತಮ್ಮ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಹಾಲಿ ಮುಖ್ಯಮಂತ್ರಿಯ ವಿರುದ್ಧವೂ ಕೆಲಸ ಮಾಡಿದೆ. ಒಟ್ಟಾರೆ ಬಿಜೆಪಿಯ ವ್ಯವಸ್ಥಿತ ಕಾರ್ಯತಂತ್ರ ಹಾಗೂ ಆಡಳಿತ ವಿರೋಧಿ ಅಲೆಯಿಂದಾಗಿ ಟಿಎಂಸಿ ಪಶ್ಚಿಮ ಬಂಗಾಳದಲ್ಲಿ ನೆಲಕಚ್ಚಿದೆ.